ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಈವ್ನಿಂಗ್ 4:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಸ್ಕೂಲಿಂದ. ಈಗ ತಾನೇ ಕರ್ಕೊಂಡ್ಬಂದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಊರಿಗೆ ಹೋಗ್ತೀನಿ ಅಂತ. ಏನು ಮಾಡೋದು, ಊರಿಗೆ ಹೋಗೋಕ್ಕಾಗಲಿಲ್ಲ. ಎಂತಕ್ಕೆ ಏನು ಕಾರಣ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ಮುಂದೆ ಹೇಳ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ನಾನು ಇದೇ ಬ್ಲಾಗಲ್ಲಿ ಮುಂದೆ ಹೇಳ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ದೇವ್ರಿಗೆ ಪೂಜೆ ಮಾಡಬೇಕಾಗಿತ್ತು, ಎಲ್ಲ ರೆಡಿ ಮಾಡಿದೆ. ನನ್ನ ಮಗಳು ಕರ್ಕೊಬರೋಕ್ಕೆ ಟೈಮ್ ಆಯಿತು. ಹೋಗ್ಬಿಟ್ಟು ಕರ್ಕೊಬಂದು ಹಾಗೆ ಕೂತಿದ್ದೀನಿ. ಅಲ್ಲೇ ಒಂದು 1/4 ಗಂಟೆನೇ ಆಯಿತು ನಾನು ಬಂದು. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡ್ಕೋಬೇಕು. ಇವಾಗ ನಂದು ಪೂಜೆ ಎಲ್ಲ ಮುಗೀತು. ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ. ನನ್ನ ಮಗಳು ಟಾರ್ಚರ್ ಕೊಟ್ಟು ಮಡಗಿದ್ದಾಳೆ. ಹಾಲು ಕೊಡಿ ಬನ್ನಿ ಅಮ್ಮ, ಹೊಟ್ಟೆ ಹಸಿವಾಗ್ತಾ ಇದೆ ಅಂತ. ಬೆಳಗ್ಗೆ ಅವಳು ಸ್ನ್ಯಾಕ್ಸ್ ಏನು ಬೇಡ ಇವತ್ತು ಅಂದ್ಬಿಟ್ಟು ಹೋದ್ಲು. ಅದರಿಂದ ಅವಳು ಹೊಟ್ಟೆ ಹಸಿವಾಗ್ತಾ ಇದೆ ಅಂತೆ. ಬೆಳಗ್ಗೆ ಹೇಳಿದೆ ಸ್ನ್ಯಾಕ್ಸ್ ತೊಗೊಂಡೋಗಮ್ಮ ಅಂತ, ಕೇಳಲಿಲ್ಲ. ಇವಾಗ ಹೊಟ್ಟೆ ಹಸಿವಾಗ್ತಾ ಇದೆ, ಹಾಲು ಕಾಯಿಸ್ಕೊಡಿ ಅಂತ. ನಿಜವಾಗ್ಲೂ ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ. ದೇವ್ರ ಹತ್ರ ಕುತ್ಕೊಂಡು ಒಂದು 5 ನಿಮಿಷ ಪ್ರಾರ್ಥನೆ ಮಾಡೋಣ ಅಂದರೆ ಬಿಟ್ಟಿಲ್ಲ. ಬನ್ನಿ ಅಮ್ಮ ಹೊಟ್ಟೆ ಹಸಿವಾಗ್ತಾ ಇದೆ ಅಂತಲೇ ಕರಿತಲೇ ಇದ್ಲು. ಅದರಿಂದ ಫಸ್ಟು ಪಾಪ ಹೊಟ್ಟೆ ಹಸಿವಂತಿದ್ಲಲ್ಲ, ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಬಂದೆ. ಅಮ್ಮ ಅಡುಗೆಗೆ ಏನು ಮಾಡಿಲ್ಲ ಇವತ್ತು. ನೋಡೋಣ, ಮುದ್ದೆ ತಿಂದು ತಿಂದು ಬೇಜಾರಾಗಿದೆ. ಚಪಾತಿ ಮಾಡಿ ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗ್ರೇವಿ ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಕಾಬೂಲ್ ಕಡಲೆ ಗ್ರೇವಿ ಮಾಡ್ಬೋದಾಗಿತ್ತು. ನಾನು ಕಾಬೂಲ್ ಕಡಲೆ ಏನೇನಾಗ್ತಿಲ್ಲ, ಮರ್ತ್ಬಿಟ್ಟೆ. ಅದರಿಂದ ನೋಡೋಣ. ಇವಾಗ ಏನಾದ್ರೂ ಅಂಗಡಿಗೆ ಹೋಗಿ ತೊಗೊಂಬಂದು, ಯಾಕಂದರೆ ನಾನು ರಾಗಿ ಮಿಲ್ ಮಾಡಿಸ್ಬೇಕಾಗಿತ್ತು. ಹೋಗೇ ಇರ್ತಿಲ್ಲ, ತುಂಬ ದಿನಗಳೇ ಆಗಿತ್ತು. ಅದರಿಂದ ರಾಗಿ ಖಾಲಿಯಾಗೆಲ್ಲ 1 ವೀಕ್ ಮೇಲೆ ಆಗೋಯ್ತು. ರಾಗಿ ಹಸಿಟ್ಟು ಖಾಲಿಯಾಗಿ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸೇ ಇರ್ತಿಲ್ಲ. ಇವತ್ತು ಹೋಗಿ ರಾಗಿ ಮಿಲ್ ಮಾಡಿಸ್ಕೊಂಡು ಹಾಗೇ ಏನಾದ್ರೂ ಅಡುಗೆಗೆ ತರಬೇಕು. ನೋಡೋಣ, ಏನಾದರೂ ಅಂಗಡಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ಗ್ರೇವಿ ಮಾಡೋದು ಏನು ಅಂತ. ಅಮ್ಮು ತಗೋ ಏಯ್ತು. ಹೋಗು, ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನೇ ಕೂತ್ಕೊ. ನನಗೇನು ಬೇಜಾರಿಲ್ಲ. ಬಂದು ತಗೋಬಾ. ನಾನು ಕಾಫಿ ರೆಡಿ ಮಾಡ್ಕೊಂಡೆ. ಟೈಮ್ ಅಂದು 5:45 ಆಗಿದೆ. ನೋಡೋಣ, ಇವಾಗ ಕಾಫಿ ಕುಡಿದ್ಬಿಟ್ಟು ಮಿಲ್ಗೆ ಹೋಗಿ ಅಡುಗೆಗೆ ಹಂಗೆ ಏನಾದರೂ ತೊಗೊಂಡು ಬರ್ತೀನಿ. ಇವಾಗ ನಾನು ತರಕಾರಿ ಅಂಗಡಿಗೆ ಬಂದೆ. ಫಸ್ಟು ಮಿಲ್ಗೆ ಹೋಗ್ಬಿಟ್ಟು ರಾಗಿನ ಕೊಟ್ಬಿಟ್ಟು ಬಂದೆ. ಅಂಕಲು ತುಂಬ ಚೆನ್ನಾಗಿ ಪರಿಚಯ. ನಾವು ಕೊಟ್ಬಿಟ್ಟು ಬಂದರೆ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಂದರೆ ರಾಗಿ ಮಿಲ್ ಮಾಡಿ ಇಟ್ಟಿರ್ತಾರೆ. ಅದರಿಂದ ಅಲ್ಲಿ ನಿಂತ್ಕೊಳ್ಳೋ ಬದಲು ಟೊಮೊಟೊ, ಅಂದರೆ ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು. ಕಂಪ್ಲೀಟ್ ತರಕಾರಿ ಖಾಲಿಯಾಗಿತ್ತು ಮನೇಲಿ. ಹಾಗೆ ತೊಗೊಂಡು ಹೋಗ್ಬಿಡೋಣ ಒಟ್ಟಿಗೆ ಅಂದ್ಬಿಟ್ಟು ಇವಾಗ ತರಕಾರಿ ತೊಗೊಳಕ್ಕೆ ಬಂದಿದ್ದೀನಿ. ಇವಾಗ ತರಕಾರಿ ತೊಗೊಂಡು ಬಂದೆ. ಹಾಗೆ ಹೇಳಿದ್ನಲ್ಲ ರಾಗಿ ಮಿಲ್ ಮಾಡಿಸ್ಕೋಬೇಕಾಗಿತ್ತು. ಮಿಲ್ ಮಾಡಿಸ್ಕೊಂಡು ತರಕಾರಿ ತೊಗೊಂಬಂದೆ. ಸೌತೆಕಾಯಿ ಬೇಕಿತ್ತು. ತುಂಬ ದಿವಸ ಆಗಿತ್ತು, 1 ವೀಕ್ ಮೇಲೆ ಆಗಿತ್ತು ಮನೇಲಿ ಸೌತೆಕಾಯಿ ಖಾಲಿಯಾಗಿ, ತಂದೇ ಇರ್ತಿಲ್ಲ. ಅದರಿಂದ ಒಂದು ಅರ್ಧ kg ಸೌತೆಕಾಯಿ ತೊಗೊಂಬಂದೆ. ಇವಾಗ ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಮಾಮೂಲಿ ಟೊಮೊಟೊ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಹಸಿಮೆಣಸಿಕಾಯಿ, ಶುಂಠಿ ಬೇಕಿತ್ತು ಮನೆಗೆ. ಅದರಿಂದ ಅದು ಸ್ವಲ್ಪ ತೊಗೊಂಡು ಬಂದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಗ್ರೇವಿ ಮಾಡಬೇಕು. ಹಾಗೆ ಮಾಡ್ತಾ ಇದ್ದಲ್ಲ, ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಸೂಪರಾಗಿರುತ್ತೆ ಗ್ರೇವಿ. ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಒಂದ್ಸಲ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಮಶ್ರೂಮ್ನ ಕಟ್ ಮಾಡಿ ನೆನೆಸಿ ಇಟ್ಕೊತೀನಿ. ಸ್ವಲ್ಪ ಮಣ್ಣಿದೆ, ನೋಡ್ಬೋದು, ಮಣ್ಣಿದೆ, ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ.
ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗಿದೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮಶ್ರೂಮು ದೊಡ್ಡ ದೊಡ್ಡದಾಗೇ ಇದೆ, 4 ಭಾಗ ಮಾಡ್ಕೊತೀನಿ. ನಾನು ಕಟ್ ಮಾಡೇ ತೊಳ್ಕೊಳ್ಳೋದು. ಇದು ಮ್ಯಾರಿನೇಟ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಫಸ್ಟು ಒಂದು 10 ನಿಮಿಷ ನೆನೆಸಿಟ್ಕೊತೀನಿ. ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ನೆನೆಸಲೇಬೇಕು, ಇಲ್ಲಾಂದರೆ ಮಣ್ಣು ನೀಟಾಗಿ ಹೋಗಲ್ಲ, ಅಷ್ಟು ಮಣ್ಣಿದೆ. ಫ್ರೆಶ್ ಆಗಿ ಬೆಳಗ್ಗೆ ಹೋದರೆ ಫ್ರೆಶ್ ಆಗಿ ಸಿಗುತ್ತೆ ನಮಗೆ ತರಕಾರಿ. ಇವಾಗ ಸಂಜೆ ಹೋದ್ನಲ್ಲ, ಅದರಿಂದ ಸ್ವಲ್ಪ ಈ ಥರ ಆಗಿದೆ. ಅದೇ 2 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತಣ್ಣೀರು ಹಾಕಿ ಇಡ್ತೀನಿ. ಇನ್ನೂ ಸ್ವಲ್ಪ ಮಣ್ಣಿದೆ, ಅದು ಚೆನ್ನಾಗಿ ಬಿಡುತ್ತೆ. ಇವಾಗ ನೆಕ್ಸ್ಟು ಮಸಾಲೆಗೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಗ್ರೇವಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಇಷ್ಟು ಐಟಮು ರುಬ್ಬಕ್ಕೆ. ಫಸ್ಟು ರುಬ್ಬಕ್ಕೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಅಂದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು, ಅದರಿಂದ 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು 1 ಈರುಳ್ಳಿ, ದಪ್ಪ ಸೈಜ್ದು 1 ಈರುಳ್ಳಿ, 1 ಟೊಮೊಟೊ, ಒಂದು ಅರ್ಧ ಇಂಚಷ್ಟು, ಅರ್ಧ ಅಲ್ಲ, 1 ಇಂಚಷ್ಟು ಶುಂಠಿ, ಒಂದೇ 1 ಗೆಡ್ಡೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ರಿಂದ 5 ಗೋಡಂಬಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 3 ಲವಂಗ, 1 ಏಲಕ್ಕಿಕಾಯಿ, ಒಂದು 2 ರಿಂದ 3 ಮೆಣಸು, ಮತ್ತು ಸ್ವಲ್ಪ 1 ಸ್ಪೂನಷ್ಟು ಗಸಗಸೆ. ಇಷ್ಟನ್ನ ನಾನು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. 1 ಕ್ಯಾಪ್ಸಿಕಮ್ಮು. ಇದು ಕ್ಯಾಪ್ಸಿಕಮ್ ಆಪ್ಷನಲ್ಲು, ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. 1 ಈರುಳ್ಳಿ, 2 ರಿಂದ 2 ಹಸಿರುಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದು ಮ್ಯಾರಿನೇಟ್ ಮಾಡೋಕ್ಕೆ. ಮ್ಯಾರಿನೇಟ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿ, ಇಷ್ಟನ್ನ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲ ಹುಳಿ ಜಾಸ್ತಿ ಆಗಿಬಿಡುತ್ತೆ, ಟೊಮೊಟೊ ಯೂಸ್ ಮಾಡಿದ್ದೀವಲ್ಲ ಅದರಿಂದ. ಇದಕ್ಕೆ ಇವಾಗ ಮಸಾಲ ಪೌಡರ್ ಆಗಲೇ ತೋರಿಸಿದ್ನಲ್ಲ, ಅದನ್ನ ಸೇರಿಸ್ಕೋತೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋಬೋದು. ಅಂದರೆ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಹಾಕೊಡೋದ್ರಿಂದ ಇದರಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೇ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನಿಮ್ಮ ಹತ್ರ ಸೇರಿಸ್ಕೋಬೋದು. ಮೊಸರು ಚೆನ್ನಾಗಿ ಬೀಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನಾವು ಜಾಸ್ತಿ ಖಾರ ತಿನ್ನಲ್ಲ ಅಲ್ವಾ, ಅದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು 3 ರಿಂದ 4 ಸತಿನೇ ತೊಳ್ಕೊಂಡಿದ್ದೀನಿ ಮಶ್ರೂಮ. ಸ್ವಲ್ಪ ಕಪ್ಪಾಗಿದೆ, ಆಗಲೇ ಹೇಳಿದ್ನಲ್ಲ, ಬೆಳಗ್ಗೆ ತಂದರೆ ಫ್ರೆಶ್ ಆಗಿ ಸಿಗೋದು ನಮಗೆ. ಇವಾಗ ಇದನ್ನ ಮಶ್ರೂಮ್ನ ಸೇರಿಸ್ಕೊತೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ. ಇವಾಗ ಇದನ್ನ ಒಂದು ಅರ್ಧ ಗಂಟೆ ಎತ್ತಿಟ್ಕೊತೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತೀನಿ. ಚೆನ್ನಾಗಿ ಕಾಯಿಲಿ. ಇವಾಗ ಬಾಣಲಿ ಚೆನ್ನಾಗಿ ಹೀಟಾಗಿದೆ. ಇದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಇವಾಗ ಇಷ್ಟು ಸಾಕಾಗುತ್ತೆ ಎಣ್ಣೆ. ಇವಾಗ ಎಣ್ಣೆ ಚೆನ್ನಾಗಿ ಹೀಟಾಗಿದೆ. ಆಗಲೇ ತೋರಿಸಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿನ ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಇವಾಗ ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಒಂದು 10 ಸೆಕೆಂಡ್ಸು ಫ್ರೈ ಮಾಡ್ಕೊತೀನಿ ಇದರಲ್ಲಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ತುಂಬ ಕಪ್ಪಾಗಿಬಿಡುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ. ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೊತೀನಿ. ನೀವು ಕೊತ್ತಂಬರಿ ಸೇರಿಸ್ಕೋಬೋದು, ನನ್ನ ಹತ್ರ ಇತ್ತಿಲ್ಲ ಅದರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ಬೇಕು ಅಂದರೆ ಕೊತ್ತಂಬರಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಮರ್ತೋಗ್ಬಿಟ್ಟೆ ಅಂಗಡಿಗೆ ಹೋದಾಗ, ಅದರಿಂದ ಸ್ಕಿಪ್ ಮಾಡ್ಕೊಂಡಿದ್ದೀನಿ.
ಇಲ್ಲಾಂದ್ರೂ ನಡೆಯುತ್ತೆ, ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ದಪ್ಪ ಸೈಜ್ದು ಟೊಮೊಟೊ ಹಾಕೊತಾ ಇದ್ದೀನಿ. ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕೋಬೋದು. ನಾನು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಆಗಲೇ ತೋರಿಸಿದ್ನಲ್ಲ ಮಸಾಲ ಸ್ಪೈಸಸ್ಸು ಮತ್ತು ಗೋಡಂಬಿ ಮತ್ತು ಗಸಗಸೆ, ಇದನ್ನ ಹಾಕೊತೀನಿ. ನಾವು ಯಾವುದೇ ಥರದ್ದು ಕೊಬ್ಬರಿ ಆಗಲಿ ಕಾಯಿ ಆಗಲಿ ಯೂಸ್ ಮಾಡ್ತಾಯಿಲ್ಲ, ಅದರಿಂದ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ನಾವು ಗೋಡಂಬಿ ಹಾಕೋದ್ರಿಂದ ಕ್ರೀಮಿಯಾಗಿರುತ್ತೆ ಗ್ರೇವಿ, ಅದರಿಂದ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮಲ್ಲಿ ಇಕ್ಕಿ ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊತೀನಿ. ಇವಾಗ 5 ಮಿನಿಟ್ಸ್ ಆಯಿತು. ಒಂದು ಸ್ವಲ್ಪ ನೀರು ಬಿಟ್ಟಿದೆ ಟೊಮೊಟೊದು. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಅರ್ಧ ಸಾಫ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ. ಇವಾಗ ಇನ್ನೂ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಗ್ಯಾಸ್ನ ಆಫ್ ಮಾಡಿಕೊಂಡು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಚಿಕ್ಕ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇದು ಸ್ವಲ್ಪ ಕಂಪ್ಲೀಟ್ ತಣ್ಣಗಾಗಲಿ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ 3.5 ಸ್ಪೂನು ಅಂತ ಅಂದ್ಕೊಳ್ಳಿ. ಒಂದು 3.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಹಸಿರುಮೆಣಸಿನಕಾಯಿ 2 ಕಟ್ ಮಾಡಿ ಹಾಕೊತೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಇದರಲ್ಲೇ, ಅದಕ್ಕೆ ಸ್ವಲ್ಪ ಕಪ್ಪಾಗಿದೆ. ಇನ್ನು ಚಪಾತಿ ಲಟ್ಟಿಸ್ಬೇಕು. ಟೈಮ್ ಆಗಿಬಿಟ್ಟಿದೆ. ಅಲ್ಲ 8:30 ಆಗಿದೆ ಟೈಮ್ ಬಂದು. ನಾನು ಮಾರ್ಕೆಟ್ಗೆ ಹೋಗಿ ಬಂದಿದ್ದೆ, ಸ್ವಲ್ಪ ಲೇಟ್ ಆಯಿತು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊತೀನಿ. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಅರ್ಧ ಉಪ್ಪು ಹಾಕ್ಕೊಂಡಿದ್ದೀನಿ. ಅದರಿಂದ ಒಂದು 1/4 ಸ್ಪೂನಷ್ಟು ಇವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮು, ಅದನ್ನ ಸೇರಿಸ್ಕೊತೀನಿ. ಒಂದು 1/4 ಗಂಟೆ ಮ್ಯಾರಿನೇಟ್ ಆಗಿದೆ, ಸಾಕು. ಇವಾಗ ನನಗೆ ಟೈಮ್ ಇಲ್ಲ, ಬೇಕು ಅಂದರೆ ಒಂದು ಅರ್ಧ ಗಂಟೆನೂ ನೀವು ಮ್ಯಾರಿನೇಟ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊತೀನಿ. ಇವಾಗ ಒಂದು 5 ಮಿನಿಟ್ಸು ಕಂಪ್ಲೀಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸಾರಿ, ಪಟಾಕಿ ಹೊಡಿತಾ ಇದ್ದಾರೆ, ಅದು ಡಿಸ್ಟರ್ಬೆನ್ಸು. ಏನು ಅಂತ ಗೊತ್ತಿಲ್ಲ, ಪಟಾಕಿ ಹೊಡಿತಾ ಇದ್ದಾರೆ. ಅದು ಸೌಂಡು ಜಾಸ್ತಿನೇ ಕೇಳಿಸ್ತಾ ಇದೆ. ಇವಾಗ ನೋಡ್ಬೋದು ಮಶ್ರೂಮು ಚೆನ್ನಾಗಿ ಫ್ರೈ ಆಗಿದೆ. ನೀರು ಬಿಟ್ಕೊಂಡಿದೆ. ನಾವು ಮೊಸರೆಲ್ಲ ಹಾಕಿದ್ವಲ್ಲ, ಅದರಿಂದ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಮಸಾಲೆನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ರೇವಿಗೆ ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆನ ಇವಾಗ ಸೇರಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರೇನು ಬೇಡ. ಸ್ವಲ್ಪ ನಾವು ಚಪಾತಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಲಿ.
ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬೇಯಿಸ್ಕೊತೀನಿ. 10 ಮಿನಿಟ್ಸು ಚೆನ್ನಾಗಿ ಬೆಂದರೆ ರೆಡಿಯಾಗುತ್ತೆ ಮಶ್ರೂಮ್ ಗ್ರೇವಿ. ಇವಾಗ ಇನ್ನೊಂದು ಕಡೆ ಚಪಾತಿ ಗ್ರೇವಿ ಮಾಡ್ಕೋಬೇಕು. ನೋಡ್ಬೋದು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಸೈಡು ಚಪಾತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಹಸಿಟ್ಟಲ್ಲೇ ಚಪಾತಿನ ಲಟ್ಟಿಸ್ಕೊತೀನಿ. ಇಷ್ಟು ದಿವಸ ಎಣ್ಣೆಲಿ ಲಟ್ಟಿಸ್ಕೊತಿದ್ದೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಆಯಿಲ್ ಬೇಡ ಅಂದ್ಬಿಟ್ಟು ಇವತ್ತು ಹಸಿಟ್ಟಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ತವಾನ ಬಿಸಿಗಿಡ್ತೀನಿ. ತವಾ ಬಿಸಿ ಆಗೋಷ್ಟರಲ್ಲಿ ಇವಾಗ ಚಪಾತಿ ಎಲ್ಲ ಮಾಡಾಯಿತು. ಗ್ರೇವಿನೂ ಸೂಪರಾಗಿ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲೇ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗಳು ಹೇಳ್ತಾ ಇದ್ಲು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಮ್ಮ, ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ. ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ನೋಡು, ನನ್ನ ಮಗಳಿಗೆ ಫಸ್ಟು ತಿನ್ನಿಸ್ಬಿಡ್ತೀನಿ. ಟೈಮ್ ಬಂದು 9:15 ಆಗಿದೆ. ಅದರಿಂದ ಇವಾಗ ನೋಡಿ ಚಪಾತಿನೂ ರೆಡಿಯಾಗಿದೆ. ಗ್ರೇವಿ ಹಾಕ್ಕೊಂಡು ತಿನ್ನಿಸ್ಬೇಕು. ಹಳ್ಳಿ ಒಂಥರ ಬೈದವೇ ನಿಮ್ಮೂರಲ್ಲಿ ದೆವ್ವಾಗಿವ ಇಲ್ವಾ? ಏನ್ ಎಷ್ಟೊತ್ತಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಬಿಟ್ರೆ ಏನ್ ಮಾಡೋದು? ಹಂಗಂದ್ರೆ ನನ್ನ ಮಗಳು ಹೇಳ್ತಾ ಇದ್ದಾಳೆ ಸೂಪರ್ ಆಗಿದೆ ಅಂತ. ಇವಾಗ ನನ್ನ ಮಗಳದು ಊಟ ಆಯಿತು. ನಾನಿನ್ನೂ ಊಟ ಮಾಡಿಲ್ಲ. ಹಸ್ಬೆಂಡ್ ಇಲ್ಲೇ ಏರಿಯಾದಲ್ಲಿದ್ದೀನಿ, ಬರ್ತೀನಿ ಅಂದರು. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದ್ದೆ, ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ ಅಂತ. ಏನಾಗೈತೆ ಅಂದರೆ ನನ್ನ ಹಸ್ಬೆಂಡ್ಗೆ ಮದ್ದಿಕ್ಕಿದ್ದಾರೆ. ಯಾರೋ ಮದ್ದು ಅಂದರೆ ನಮ್ಮೂರ ಸೈಡು ಕೈಮಸ್ಕೆ ಅಂತಾರೆ, ನಮ್ಮ ಅತ್ತೆ ಮನೆ ಸೈಡು ಮದ್ದು ಅಂತಾರೆ. ಮದ್ದಿಕ್ಕಿದ್ದಾರೆ. ನಮಗೂ ಅಷ್ಟು ಸರಿಯಾಗಿ ಗೊತ್ತಿತ್ತಿಲ್ಲ. ಯಾವಾಗಪ್ಪ ಗೊತ್ತಾಗಿದ್ದು ಅಂದರೆ ನಾವು ಮೊನ್ನೆ ಮನೆ ದೇವ್ರಿಗೆ ಹೋಗಿದ್ವಲ್ಲ ಫ್ರೈಡೇ. ಬರಬೇಕಾದ್ರೆ ಬಸ್ಸಲ್ಲಿ ಯಾರೋ ಟಿವಿ ಸೌಂಡು, ಒಂದು ನಿಮಿಷ. ಬರಬೇಕಾದ್ರೆ ಯಾರೋ ಬಸ್ಸಲ್ಲಿ ನಮ್ಮ ಅತ್ತೆಗೆ ಹೇಳಿದ್ರಂತೆ, ನಿನ್ನ ಮಗನ ಮುಖ ನೋಡಿದ್ರೆ ಮದ್ದಿಕ್ಕಿರೋ ಥರ ಇದೆ, ಒಂದು ಸತಿ ಟೆಸ್ಟ್ ಮಾಡಿಸಿ ಚೆಕ್ ಮಾಡಿ ಮನೇಲಿ ಅಂತ. ನಾನು ನಿನ್ನೆ ನೈಟು ಚೆಕ್ ಮಾಡ್ದೋ ನಾವು, ಅದು ಪಾಸಿಟಿವ್ ಬಂತು, ಮದ್ದಿಕ್ಕಿದ್ದಾರೆ ಅಂತಲೇ ಬಂತು. ಏನಂದರೆ ನಮ್ಮ ಅತ್ತೆ ಹೇಳ್ದಂಗೆ ನಮ್ಮತ್ತೆ ಯಾವ ಥರ ಹೇಳಿದ್ರು ಆ ಥರನೇ ಚೆಕ್ ಮಾಡಿದ್ದು. ಅದೆಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಕೆಲವು ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಗಳಿಗೆ ಗೊತ್ತಿರುತ್ತೆ, ಕೆಲವು ಜನ ಅಲ್ಲ, ತುಂಬ ಜನಗಳಿಗೆ ಗೊತ್ತಿರುತ್ತೆ. ನಮ್ಮತ್ತೆ ಹೇಳಿರೋ ಪ್ರಕಾರನೇ ಅದು ಪಾಸಿಟಿವ್ ಬಂತು. ಅದರಿಂದ ಔಷಧಿ ಕೊಡ್ಸೋಣ. ಈ ಥರ ಸಿಚುವೇಷನಲ್ಲಿ ನಾನು ಬಿಟ್ಬಿಟ್ಟು ಊರಿಗೆ ಹೋಗೋದು ಮನಸ್ಸಿರಲ್ಲ ಹೋಗೋಕ್ಕೆ. ನನ್ನ ಮಗ ಏನೋ ನಮ್ಮ ಅಮ್ಮಂತ ಆರಾಮಾಗಿ ಇರ್ತಾನೆ, ಆದರೆ ನನ್ನ ಹಸ್ಬೆಂಡ್ನ ಬಿಟ್ಟೋದ್ರೆ ಅವರು ಮನೆಗೆ ಬರೋಲ್ಲ ಸರಿಯಾಗಿ, ನೈಟ್ ಡ್ಯೂಟಿ ಅಂತ ಹೊರಟೋಗ್ತಾರೆ. ಅದರಿಂದ ನಾನು ಈ ಟೈಮಲ್ಲಿ ಹೋಗೋದು ಬೇಡ, ಪರವಾಗಿಲ್ಲ ನನ್ನ ಮಗ ಅಲ್ಲಿದ್ರೂ ಆರಾಮಾಗೇ ಇರ್ತಾನಲ್ವಾ, ನಿಧಾನಕ್ಕೆ ಕರ್ಕೊಂಬರೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಔಷಧಿನ ಕೊಡಿಸ್ಬೇಕು. ಗುರುವಾರ ಮತ್ತು ಭಾನುವಾರ ಔಷಧಿ ಕೊಡಿಸಿದ್ರೆ ಕ್ಲೀನಾಗಿ ಹುಷಾರಾಗುತ್ತಂತೆ. ಆದ್ದರಿಂದ ಗುರುವಾರ ಔಷಧಿ ಕೊಡಿಸೋಣ ಅಂದ್ಬಿಟ್ಟು ಇದ್ದೀವಿ. ಯಾರೋ ಒಬ್ಬರು ಹೇಳಿದ್ದಾರೆ, ನಮ್ಮ ರಿಲೇಟಿವ್ರಿಗೆ ಆಗಿತ್ತಂತೆ ಈ ಥರ. ಅವ್ರು ಹೇಳಿದ್ದಾರೆ ಔಷಧಿ ಕೊಡೋ ಜಾಗ ಎಲ್ಲಿ ಏನು ಅಂತ. ನಾವು ಗುರುವಾರ ಕರ್ಕೊಂಡು ಹೋಗಬೇಕು. ಈ ಥರ ಆಗಿದೆ. ನನ್ನ ಹಸ್ಬೆಂಡು ಪ್ರತಿಯೊಬ್ಬರೂ ಕಣ್ಮುಚ್ಕೊಂಡು ನಂಬ್ತಾರೆ. ಯಾರೇ ಫ್ರೆಂಡ್ ಅನ್ನದಲ್ಲಿ ಭೇದ ಭಾವ ಮಾಡಲ್ಲ. ಯಾರೇ ಫ್ರೆಂಡು ಊಟ ಕೊಟ್ರು ಕಣ್ಮುಚ್ಕೊಂಡು ಊಟ ಮಾಡ್ತಾರೆ. ಅದು ಏನಾಯಿತೋ ಎತ್ತಾಯಿತೋ ಗೊತ್ತಿಲ್ಲ. ತುಂಬ ಜನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಊಟ ಮಾಡೋದಿದೆ, ಮತ್ತು ಫ್ರೆಂಡ್ಸು ಊಟ ತಂದುಕೊಡೋದಿದೆ, ಮತ್ತು ಹೋಟ್ಲಲ್ಲಿ ಊಟ ಮಾಡೋದು ಜಾಸ್ತಿ. ಅದು ಎಲ್ಲಿ ಯಾವ ಥರ ಹೊಟ್ಟೆಗೆ ಸೇರ್ತು ಅಂತಲೇ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಫೇಸ್ನ ನೋಡಿ ನಮ್ಮ ಪುಣ್ಯಕ್ಕೆ ಯಾರೋ ಒಬ್ಬರು ಹೇಳಿದ್ದಕ್ಕೆ ನಮಗೂ ಗೊತ್ತಾಗಿದ್ದು. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಅದೊಂದು ಔಷಧಿ ಕೊಡಿಸ್ಬಿಟ್ಟು ನೋಡಬೇಕು ಹೇಗಾಗುತ್ತೆ ಏನೋ. ಎಷ್ಟು ದಿವಸ ಆಗಿದೆ ಅಂತಲೂ ನಮಗೆ ಗೊತ್ತಿಲ್ಲ.
ನನ್ನ ಹಸ್ಬೆಂಡು ತುಂಬ ದಿವಸದಿಂದಲೂ ಮೈಕೈ ನೋವು ನನಗೆ ಆಗಲ್ಲ ಅಂತ ಇದ್ದರು. ಮತ್ತು ಊಟ ಫುಲ್ಲು ಕಂಪ್ಲೀಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳು ಎಷ್ಟು ಊಟ ಮಾಡ್ತಾಳೋ ಅವರು ಅಷ್ಟೇ ಊಟ ಮಾಡೋದು. ಊಟ ಫುಲ್ಲು ಕಂಪ್ಲೀಟ್ ಕಡಿಮೆ ಮಾಡಿದ್ದಾರೆ. ಆಗಲೂ ನಮಗೂ ಗೊತ್ತಾಗಲಿಲ್ಲ, ಯಾಕಂದರೆ ನಮ್ಮ ಕಡೆ ಯಾರಿಗೂ ಆಗಿದ್ದಿಲ್ಲ, ನಮ್ಮ ಕಡೆ ಯಾರಿಗೂ ಆಗಿತ್ತಿಲ್ಲ. ಅದರಿಂದ ನಮಗೂ ಕಂಡುಹಿಡಿಯೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ನೋಡೋಣ, ಅದೊಂದು ಔಷಧಿ ಕೊಡಿಸ್ಬಿಟ್ಟು ನೋಡಬೇಕು ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಇಷ್ಟೇ, ಇದಕ್ಕೋಸ್ಕರನೇ ನಾನು ಊರಿಗೆ ಹೋಗಿಲ್ಲ. ತುಂಬ ರಿಪೀಟೆಡ್ ಕ್ವಶನ್ ಬರ್ತಾ ಇರೋದೆ, ನಿಮ್ಮ ಮಗನ ಕರ್ಕೊಬರ್ನಿಲ್ಲ, ಕೆಲಸ ಬಿಟ್ಟು ಇಷ್ಟು ದಿವಸ ಆಯಿತು ಅಂತ. ನಮ್ಮ ಪರಿಸ್ಥಿತಿ ಹೇಗಿದೆಯೋ ಹಾಗೆ ನಾವು ಹೊಂದ್ಕೊಂಡು ಹೋಗಬೇಕು. ನಾವು ಅಂದ್ಕೊಂಡಂಗೆ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಈ ಥರ ಇದೆ. ನನ್ನ ಮಗ ಏನೋ ಅಲ್ಲ, ಆರಾಮಾಗಿ ಅಮ್ಮನ ಜೊತೆ ಇರ್ತಾನೆ. ನಾನು ಹೋದ್ರೂ ಆರಾಮಾಗಿರ್ತಾನೆ, ಹೋಗಲಿಲ್ಲ ಅಂದರೂ ಆರಾಮಾಗಿರ್ತಾನೆ. ಆದರೆ ನನ್ನ ಹಸ್ಬೆಂಡ್ ಆಗಲ್ಲ. ನಾನು ಹೋದರೆ ಸ್ವಲ್ಪ ಅವರು ಹೆಲ್ತ್ ಅಷ್ಟಾಗಿ ನೋಡ್ಕೊಳ್ಳಲ್ಲ. ಊಟ ತಿಂಡಿ ಎಲ್ಲ ಹೋಟ್ಲಲ್ಲೇ ತಿನ್ನೋದು, ಮತ್ತು ಮನೆಗೆ ಬರ್ದಲ್ಲೇ ನೈಟ್ ಡ್ಯೂಟಿ ಮಾಡೋದು, ಈ ಥರ ಎಲ್ಲ ಆಗುತ್ತೆ. ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಹೆಲ್ತ್ ಪ್ರಾಬ್ಲಮ್ಮು. ಅದರಿಂದ ಅಷ್ಟೇ ಹೋಗಿಲ್ಲ. ತಲೆ ಏನಮ್ಮ ಅಷ್ಟೊಂದು ಯಾಕ್ರಿ ಅಲ್ಲಿಂದಲೇ ಶರ್ಟ್ ಬಿಚ್ಕೊ ಬರ್ತಾ ಇದ್ದೀರಾ? ಏನ್ರಿ ನಿಮ್ಮ ಕತೆ? ಹಾಂ, ಎಂತಕ್ಕೆ? ಎಲ್ಲಿ ಬಿಚ್ಕೊಂಡ್ರಿ? ಬೋಡಾ ಗೊತ್ತಾಗಲ್ಲ ನಿನಗೆ? ಮನೆಗೆ ಒಳಗಡೆ ಬರೋ ಗಂಟ ಅರ್ಜೆಂಟಾ ನಿಮಗೆ? ಹಾಂ, ಏನು ಏರಿಯಾಗೆ ಬಾಡಿಗೆ ಬಂದ್ರ? ಪರವಾಗಿಲ್ಲ, ಲಕ್ಕಿ ಸಿಕ್ಬಿಟ್ಟಿದೆ ನೋಡಿ. ಅವ್ರಿವ್ರ ಮನೇಲೆಲ್ಲ ಊಟ ಮಾಡಿ ಏನು ಗತಿ ಮಾಡ್ಕೊಂಡಿದ್ದಾರೆ ನೋಡಿ. ಏನು ಹೇಳೋದು ಅಂದರೆ ಎಲ್ಲ ಹಾಗೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಬ್ಯಾಡ್ ಲಕ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಕೇಳಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ನಾನು ಊಟ ಮಾಡಿಲ್ಲ, ನನ್ನ ಮಗಳಿಗೆ ಮಾತ್ರ ಮಾಡಿಸ್ದೆ ಅಂತ ಹೇಳಿದ್ನಲ್ಲ. ಇವಾಗ ಅವ್ರಿಗೆ ಹಾಕ್ಕೊಟ್ಟು ನಾನು ಮಾಡಬೇಕು. ಚಪಾತಿ, ಗ್ರೇವಿ, ಸೌತೆಕಾಯಿ ಕೊಡಬೇಕು. ಏನು ಗ್ರೇವಿ ಇದು? ಏನ್ರಿ ಇದು ಟವಲ್ಲು? ಮಶ್ರೂಮ್ ಗ್ರೇವಿ. ಮಶ್ರೂಮ್ ಎಲ್ಲ ಐತೆ ಅದರೊಳಗಡೆ ಐತೆ ನೋಡು. ಹಾಂ, ಕ್ಯಾಪ್ಸಿಕಮು ಮಶ್ರೂಮ್ ಎರಡು ಹಾಕಿದ್ದೀನಿ. ಹೇಗಿದೆ? ಕತ್ತೆತ್ತೇಳಿ ಪರವಾಗಿಲ್ಲ. ನನ್ನ ಹಸ್ಬೆಂಡ್ ಮುಡಿ ಕೊಟ್ಟರೆ ಚೆನ್ನಾಗೇ ಕಾಣಲ್ಲ. ಎತ್ರಿ ಚೆನ್ನಾಗೈತಮ್ಮ ಟೇಸ್ಟು. ಏನು ಬನೀನೆಲ್ಲ ಅರ್ಧೋಗೈತೆ? ಅರ್ಧೋಗಿರೋ ಬನೀನು ಹಾಕಿದೀಯಾ? ಯಾವಾಗ ಅರ್ಧೋಯ್ತು? ನನಗೇನು ಗೊತ್ತಮ್ಮ. ಇದೆ ಓಕೆ ಟೇಸ್ಟು? ನೀನು ತಿಂತಾ ಇದ್ದಾರೆ ಹೆಂಗಿದೆ? ನಮಗೆ ಓಕೆ, ನಿಮ್ಗೆ ಹೇಳಿ. ಚೆನ್ನಾಗೈತೆ. ಸೌತೆಕಾಯಿ ತಿನ್ನಿ. ಏನು ಗೊತ್ತಾ, ನನ್ನ ಹಸ್ಬೆಂಡ್ ಬರಲಿ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಒಂದೇ ಒಂದು ತೂತು ಕೊಟ್ಬಿಟ್ಟು ತಿಂತಾ ಇದ್ದಾರೆ. ನೀನು ಊಟ ಮಾಡ್ದ ಬಾ ಅಂತ ಒಂದು ಮಾತು ಕೇಳಲ್ಲ ಅಲ್ವಾ? ಬಾರಮ್ಮ ತಿನ್ನು. ನೋಡಿ, ನಾನು ಹೇಳಿಸ್ಕೊಂಡು ಕರೆಸ್ಕೋಬೇಕು ಬಾರಮ್ಮ ತಿನ್ನು ಅಂತ. ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ಗಾಯ್ಸ್ ಇಲ್ಲಿ. ಬಾರಮ್ಮ ತಿನ್ನು ಅಂತ. ಇವಾಗ ನಾನು ಹಾಕೊಂಡು ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ, ವಿಡಿಯೋ ಶೂಟ್ ಮಾಡಿದ್ರೆ ಪಾತ್ರೆ ಬಿದ್ದೇ ಬೀಳುತ್ತೆ. ಪಾತ್ರೆಗಳಿದೆ, ಎಲ್ಲ ತೊಳೆದ್ಬಿಟ್ಟು ಮಲ್ಕೋಬೇಕು. ನಾಳೆ ಒಂದು ನಮ್ಮ ಬಾವಾರದು ಕಾರ್ಯ ಇದೆ, ವರ್ಷದ ಕಾರ್ಯ, ಹೋಗ್ಬೇಕು. ನಮ್ಮ ಬಾವ ಅಂದರೆ ನನ್ನ ಹಸ್ಬೆಂಡಾರ ದೊಡ್ಡಮ್ಮನ ಮಗ. ಹೋದ ವರ್ಷ ತೀರೋದ್ರು. ಈ ವರ್ಷದ ಕಾರ್ಯ ಇದೆ, ನಾಳೆ ಹೋಗಬೇಕು. ಅದರಿಂದ ಇವಾಗಲೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮಲ್ಕೊತೀನಿ. ಇವಾಗ ನಾನು ಊಟ ಮುಗಿಸ್ಕೊತೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.